ಯಾವಾಗ ಡೆವಲಪ್ ಆಗ್ತೀವಿ? ನಮ್ಮ ಕಾರ್ಯಗಳಲ್ಲಿ ನಾವು ಮಗ್ನರಾದಾಗ ದೇವರು ನಮ್ಗೆ ಬಲ ಕೊಟ್ಟವ್ರೆ, ಆರೋಗ್ಯ ಕೊಟ್ಟವ್ರೆ, ಕೆಲವು ಜ್ಞಾನ ಕೊಟ್ಟವ್ರೆ, ಅದನ್ನ ಉಪಯೋಗ ಮಾಡ್ಕೋಬೇಕು. ಫಸ್ಟ್ ಯಾರೋ ಬಂದು ನೀನು ಉದ್ಧಾರ ಆಗ್ಬೇಕಂತ ಕೈ ಚಾಚಲ್ಲ, ಕಾಯ್ಬೇಡ್ರಿ. ನಾನು ಕಾಯೋದು ಬೇಡ, ನಾವ್ ಯಾರಿಗೋಸ್ಕರ ಕಾಯಬಾರ್ದು. ಯಾರೋ ಬಂದು ನನ್ನ ಕೈ ಹಿಡಿದು ನನ್ನ ಸಕ್ಸಸ್ ಕಡೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದೀವಿ. ದೇವ್ರನ್ನ ನಂಬಿದ್ದೀವಿ, ನಾವು ಯಥಾರ್ಥವಾಗಿ ಬದುಕೋಣ. ಸಕ್ಸಸ್ ದಾರಿಯನ್ನು ದೇವ್ರು ನಮ್ಗೆ ತಗೊಂಡ್ಬರ್ತಾರೆ. ನಾನು ನಿಯತ್ತಾಗಿರ್ಬೇಕು, ನನ್ನ ಕೆಲಸದಲ್ಲಿ ದೇವ್ರನ್ನ ನಂಬೇಕು, ಪ್ರಯಾಸ ಮಾಡ್ಬೇಕು ಅಲ್ವಾ? ಪ್ರಾರ್ಥನೆ ಇರಬೇಕು, ಪ್ರಯಾಸ ಇರಬೇಕು. ಕೆಲವು ಜನ ಪ್ರೇಯರ್ ಮಾಡ್ತಾನೆ ಇರ್ತಾರೆ, ಕೆಲಸ ಮಾಡಲ್ಲ. ಅದು ಕೂಡ ತಪ್ಪುರಿ. ಕೆಲಸ ಮಾಡ್ಬೇಕು, ಯಥಾರ್ಥವಾಗಿ ದೇವ್ರನ್ನ ಕೇಳ್ಬೇಕು, ಅವಾಗ ಜ್ಞಾನ ಕೊಡ್ತಾರೆ. ಕುತ್ಕೊಂಡ ಸ್ಥಳಕ್ಕೆ ಊಟ ಬರಲ್ಲ. ವಿ ಆರ್ ನಾಟ್ ಜಸ್ಟ್ ಟೆಲ್ಲರ್ಸ್ ಬಟ್ ಡೂವರ್ಸ್. ನಾವು ಕೇವಲ ಹೇಳೋರಲ್ಲ, ಮಾಡೋರಾಗಿರ್ಬೇಕು. ನಾವು ಶ್ರಮೆ ಪಟ್ಟು ಕೆಲಸ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಎರಡು ಇದ್ದಾಗಲೇ ದೇವರು ಆಶೀರ್ವಾದ ಕೊಡೋದು. ದಾವೀದನಿಗೆ ಎರಡೂ ಇತ್ತು, ಕೆಲಸ ಪ್ರಾರ್ಥನೆ. ಅದಕ್ಕೆ ದೇವರು ಮೇಲೆ ತಗೊಂಡ್ಬಂದ್ರು.